ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸುಮಾರು ಒಂದು ವಾರದಿಂದ ಎಲ್ಲೂ ಹೊರಗೆ ಬರ್ತಾ ಇಲ್ಲ. ಬಂಕರ್ ಒಳಗೆ, ನೆಲದ ಅಡಿಯಲ್ಲಿ ಇರುವಂತಹ ಬಂಕರ್ ಒಳಗೆ ಸಮಾಧಿಯಾದಂತಹ ರೀತಿಯಲ್ಲಿ, ಕಬರ್ ಸೇರಿಕೊಂಡ ರೀತಿಯಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನುವುದು ಇಸ್ರೇಲ್ ಮಾಧ್ಯಮಗಳು ಹೇಳ್ತಾ ಇರುವಂತಹ ಸುದ್ದಿ. ಇದು ಪ್ಯಾಲೆಸ್ತೀನ್ ಅವರು ಹೇಳ್ತಾ ಇರೋದಲ್ಲ, ಹಿಜ್ಬುಲ್ಲಾ ಹೇಳ್ತಾ ಇರೋದಲ್ಲ, ಹಮಾಸ್ ಹೇಳ್ತಾ ಇರೋದಲ್ಲ, ಯಾರು ಹೇಳ್ತಾ ಇಲ್ಲ, ಇಸ್ರೇಲ್ನ ಚಾನಲ್ಗಳು ಹೇಳ್ತಾ ಇದೆ. ಬಂಕರ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ ನೆತನ್ಯಾಹು. ಯಾಕೆ ಅಂತಂದರೆ ಹಿಜ್ಬುಲ್ಲಾ ದಾಳಿ ಮಾಡಿ ಕೊಂದು ಬಿಡುತ್ತೆ ಅನ್ನುವಂತಹ ಭಯ. ಕಳೆದ ವಾರ ಹಿಜ್ಬುಲ್ಲಾ ಕಡೆಯಿಂದ 3 ಡ್ರೋನ್ಗಳು ನೆತನ್ಯಾಹು ಮನೆ ಕಡೆಗೆ ಬಂದಿದ್ವು. 2 ಹೊಡೆದು ಉರುಳಿಸೋದಕ್ಕೆ ಅವರ ರಕ್ಷಣಾ ಕವಚ ಐರನ್ ಡೋಮ್ ಅಂತ ಏನಿದೆ ಅದಕ್ಕೆ ಸಾಧ್ಯ ಆಯಿತು, ಆ್ಯಂಟಿ ಮಿಸೈಲ್ ಸಿಸ್ಟಮ್ಗೆ. ಆದರೆ 3ನೇ ಡ್ರೋನ್ ಅದೆಲ್ಲವನ್ನು ದಾಟ್ಕೊಂಡು ಬಂದು ನೆತನ್ಯಾಹು ಮನೆಗೆ ಬಂದು ಬಡಿದಿತ್ತು, ಬ್ಲಾಸ್ಟ್ ಆಗಿತ್ತು. ಅದು ನಡೆದದ್ದೇ ತಡ. ಜೀವ ಭಯದಲ್ಲಿ ಎದುರುಕೊಂಡು ಆ ಮನುಷ್ಯ ಈಗ ಬಂಕರ್ ಒಳಗೆ ಬಂದಿಯಾಗಿರೋದು 1 ವಾರ 10 ದಿನ ಆಗ್ತಾ ಬಂತು. ಅಲ್ಲಿಂದ ಒಂದೇ ಒಂದು ಕ್ಷಣವೂ ಸಹ ಆಚೆ ಬರ್ತಾ ಇಲ್ಲ. ಕೇಳಿದರೆ ನನ್ನ ಸುರಕ್ಷಾ ಜವಾಬ್ದಾರಿ ಹೊತ್ತಿರುವಂತಹ ಸಂಸ್ಥೆಗಳು ಅಥವಾ ಅಲ್ಲಿನ ಮಿಲಿಟ್ರಿನೇ ಹೇಳ್ತಾ ಇದೆ, ನಾನು ಬಂಕರ್ ಒಳಗೆ ಇರಬೇಕಂತೆ, ಏನೇ ಆದರೂ ಸಹ ಅಲ್ಲೇ ನಡೆಸ್ಬೇಕಂತೆ. ಮೀಟಿಂಗ್ ಆದರೂ ಸರಿ, ಯಾರಾದರೂ ಭೇಟಿ ಮಾಡೋಕ್ಕೆ ಬಂದರೂ ಸರಿ, ಏನೇ ಆದರೂ ಸರಿ ಬಂಕರ್ ಒಳಗೆ ಇರಬೇಕಂತೆ, ನಾನು ಅದಕ್ಕೆ ಬಂಕರ್ ಒಳಗೆ ಇದ್ದೀನಿ ಅಂತ. ಇದನ್ನು ಪ್ರಸಾರ ಮಾಡಿರೋದು, ಬಂಕರ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ ಅಂತ ಪ್ರಸಾರ ಮಾಡಿರೋದು, ನಾನು ಹೇಳ್ದಂಗೆ ಪ್ಯಾಲೆಸ್ತೀನ್ ಪರವಾಗಿರೋ ಯಾವುದೋ ಚಾನಲ್ ಅಲ್ಲ, ಅಲ್ ಜಜೀರಾ ಅಲ್ಲ, ಅಥವಾ ಇನ್ಯಾವುದೋ ಆ್ಯಂಟಿ ಇಸ್ರೇಲ್ ಚಾನಲ್ ಅಲ್ಲ, ಆದರೆ ಇಸ್ರೇಲ್ 12 ಅನ್ನುವಂತಹ ಚಾನಲ್. ಭಾರತದಲ್ಲಿಯೂ ಸಹ ಇಸ್ರೇಲನ್ನು ಏನೋ ಒಂದು ತನ್ನ ಕುಟುಂಬ ಸದಸ್ಯನ ರೀತಿಯಲ್ಲಿ ಟ್ರೀಟ್ ಮಾಡುವಂತಹ ಗೋಧಿ ಮಾಧ್ಯಮದಲ್ಲಿ ಒಂದಾದಂತಹ ಟೈಮ್ಸ್ನವು ಸಹ ಅದನ್ನು ಹೇಳಿದೆ. ಬಂಕರ್ ಸೇರಿಕೊಂಡಿರುವಂತಹ ನೆತನ್ಯಾಹು ಹೊರಗೆ ಬರ್ತಾ ಇಲ್ಲ. ನೆತನ್ಯಾಹು ಹೊರಗೆ ಬರ್ತಾ ಇಲ್ಲ, ಕಾರಣ ಹಿಜ್ಬುಲ್ಲಾ ದಾಳಿಯ ಭಯ ಅಂತ ಇಲ್ಲಿನ ಗೋಧಿ ಮಾಧ್ಯಮಗಳು ಸಹ ಹೇಳ್ತಾ ಇದೆ. ಇನ್ನು ಟೈಮ್ಸ್ ಇಸ್ರೇಲ್ ಅವರು ಸಹ ಅದನ್ನು ವಿಸ್ತಾರವಾಗಿ ಬರೆದಿದ್ದಾರೆ. ಹೇಗೆ ಡ್ರೋನ್ ಅಟ್ಯಾಕ್ ಆಯಿತು, ಒಂದು ಡ್ರೋನ್ ಅದೆಲ್ಲವನ್ನು ದಾಟಿಕೊಂಡು, ಸುರಕ್ಷಾ ಕವಚವನ್ನು ದಾಟಿಕೊಂಡು ಬಂದು ನೆತನ್ಯಾಹು ಮನೆಗೆ ಬಡಿದಿದೆ. ಅದು ಬಡಿದ ತಕ್ಷಣವೇ ನೆತನ್ಯಾಹು ಅಂದರ್. ಈ ಮೊದಲು ಆ ಬಂಕರ್ನಲ್ಲಿ ಮೇಲ್ಭಾಗದಲ್ಲಿರುವಂತಹ ಫಿಶ್ ಟ್ಯಾಂಕ್ ಅಂತ ಹೆಸರಿರುವಂತಹ ಆಫೀಸಿನಿಂದ ಕೆಲಸ ಮಾಡ್ತಾ ಇದ್ದಿದ್ದು. ಅದು ಏನು ಕೆಲ ಹೊತ್ತು ಮಾತ್ರ. ಆ ನಂತರ ಹೊರಗೆ ಬರೋದು, ಪ್ರೆಸ್ ಕಾನ್ಫರೆನ್ಸ್ ನಡೆಸೋದು, ಜನರನ್ನು ಭೇಟಿ ಮಾಡೋದು ಎಲ್ಲ ನಡೆಸ್ತಾ ಇದ್ರು. ಆದರೆ ಈಗ ಆ ಫಿಶ್ ಟ್ಯಾಂಕ್ ಅನ್ನುವಂತಹ ಲೇಯರ್ ಇತ್ತಲ್ಲ, ಅದರ ಅಡಿಯಲ್ಲಿರುವಂತಹ ಕೆಳಗಿನ ಬಂಕರ್ನಲ್ಲಿ ಅಡಗಿ ಕುಳಿತಿರೋದು ನೆತನ್ಯಾಹು. ಅಲ್ಲಿಂದ ಹೊರಗೆ ಬರ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಹೊರಗೆ ಬಂದರೆ ಜೀವ ಹೋಗುತ್ತೆ, ನನ್ನ ಮೇಲೆ ಹಿಜ್ಬುಲ್ಲಾ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿಕೊಂಡು ಓಡಾಡ್ತಿಲ್ಲ, ಬಚ್ಚಿಟ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಒಂದು ಸನ್ನಿವೇಶವನ್ನು ಬಳಸ್ಕೊಂಡು ತನ್ನ ಮೇಲೆ ಇರುವಂತಹ ಒಂದು ದೊಡ್ಡ ಪ್ರಕರಣದಿಂದ ತಪ್ಪಿಸ್ಕೊಳ್ಬೇಕು, ಕನಿಷ್ಠ ಈ ಸಮಯದಲ್ಲಾದರೂ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಉಪಾಯವನ್ನು ಸಹ ಅವರು ಮಾಡಿಕೊಂಡಿದ್ದಾರೆ. ಅದೆಂಥದ್ದು ಅಂದರೆ, ಡಿಸೆಂಬರ್ ತಿಂಗಳು ಅಂದರೆ ಮುಂದಿನ ತಿಂಗಳು ಇಸ್ರೇಲ್ನ ಸುಪ್ರೀಂ ಕೋರ್ಟ್ನಲ್ಲಿ ನೆತನ್ಯಾಹು ವಿರುದ್ಧ ಆರೋಪಗಳಿಗೆ ವಿಚಾರಣೆ ಇದೆ. ಎಂಥ ಆರೋಪಗಳು ಅಂದರೆ ಭ್ರಷ್ಟಾಚಾರದ ಆರೋಪಗಳು. ಒಂದಷ್ಟು ಬಂಡವಾಳಶಾಹಿಗಳಿಗೆ ಸಹಾಯ ಮಾಡಿರುವ ಅಥವಾ ಅವರಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ಮಾಡಿರುವ ಕಾಂಟ್ರಾಕ್ಟ್ಗಳ ಬಗ್ಗೆ ದೊಡ್ಡ ಮಟ್ಟದ ಆರೋಪಗಳಿದೆ. ಅದರ ವಿಚಾರಣೆ ಆರಂಭ ಆಗುತ್ತೆ. ಆದರೆ ಇದನ್ನು ಬಳಸ್ಕೊಂಡು, ನೋಡಿ ನನ್ನ ಮನೆ ಮೇಲೆ ಡ್ರೋನ್ ದಾಳಿಯಾಗಿದೆ, ನಾನು ಸತ್ತೇ ಹೋಗಬೇಕಾಗಿತ್ತು, ಈಗ ಬಂಕರಲ್ಲಿ ಕುಳಿತಿದ್ದೀನಿ, ಇಲ್ಲಿಂದ ಆಚೆ ಬರೋದು ಸಾಧ್ಯ ಇಲ್ಲ, ಬಂದರೆ ನನ್ನನ್ನು ಕೊಂದು ಬಿಡ್ತಾರೆ, ನನ್ನ ಜೀವಕ್ಕೆ ಅಪಾಯ ಇದೆ. ಹಾಗಾಗಿ ಆ ಪ್ರಕರಣಗಳ ಏನು ವಿಚಾರಣೆ ಇದೆಯಲ್ಲ, ಆ ಹಗರಣಗಳ ವಿಚಾರಣೆ ಅದನ್ನು ಮುಂದೂಡಿ, ಈಗ ಬೇಡ. ಇದು ನೆತನ್ಯಾಹು ಸದ್ಯಕ್ಕೆ ತನ್ನ ಜೀವಕ್ಕೆ ಭಯ ಇದೆ, ಜೀವಕ್ಕೆ ಬೆದರಿಕೆ ಇದೆ, ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿಕೊಂಡು ಅದನ್ನೇ ಬಳಸ್ಕೊಂಡು
ಕೋರ್ಟಿಂದ ತಪ್ಪಿಸ್ಕೊಳ್ಳೋಕೆ ಮಾಡ್ತಾ ಇರುವಂತಹ ಉಪಾಯಗಳ ಇನ್ನೊಂದು ಪಟ್ಟಿ. ಏನೇ ಆಗಲಿ ಇಸ್ರೇಲ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಘಟನೆ ಇನ್ನೊಂದು ಸಾಕ್ಷಿ ಆಗುತ್ತೆ. ಯಾಕಂದರೆ ಇಸ್ರೇಲ್ನ ಆರ್ಥಿಕ ಮಂತ್ರಿ, ವಿತ್ತ ಮಂತ್ರಿ ಗೊಳೋ ಅಂತ ಅಳ್ತಿದ್ರು ಒಂದು ವಾರದ ಹಿಂದೆ. ಆರ್ಥಿಕತೆ ಕುಸಿದು ಹೋಗ್ತಾ ಇದೆ, ಯುದ್ಧದಿಂದ ನಮ್ಮಲ್ಲಿ ಇರುವಂತಹ ಎಲ್ಲ ರಿಸರ್ವ್ ಫಂಡು ಸಹ ಬಳಕೆಯಾಗಿ ಹೋಗಿದೆ, ದುಡ್ಡಿಲ್ಲ ಅಂತ ಗೊಳೋ ಅಂತ ಅಳ್ತಿರುವಂತಹದ್ದು ಸಹ ಸುದ್ದಿ ವರದಿಯಾಗಿತ್ತು. ಆ ನಂತರ ನೆತನ್ಯಾಹು ಹೇಗಾದರೂ ಮಾಡಿ ಈ ಯುದ್ಧವನ್ನು ಪ್ರೊಲಾಂಗ್ ಮಾಡಬೇಕು, ಮುಂದಕ್ಕೆ ತಗೊಂಡು ಹೋಗಬೇಕು, ಈಗಲೇ ಅದನ್ನು ಅಂತ್ಯಗೊಳಿಸಬಾರದು, ಅಂತ್ಯಗೊಳಿಸಿದ ತಕ್ಷಣ ನನ್ನ ಮೇಲೆ ವಿಚಾರಣೆಗಳು ಆರಂಭ ಆಗುತ್ತೆ, ನನಗೆ ಶಿಕ್ಷೆ ಆಗುತ್ತೆ, ಜೈಲಿಗೆ ಹೋಗಬೇಕಾಗತ್ತೆ ಅನ್ನುವಂತಹ ಉಪಾಯದಲ್ಲಿ ಯಾವುದೇ ಕಾರಣಕ್ಕೂ ನಾನು ಯುದ್ಧ ವಿರಾಮಕ್ಕೆ ಒಪ್ಪಿಕೊಳ್ಳೋದಿಲ್ಲ, ಸೀಸ್ ಫೈರ್ಗೆ ಒಪ್ಪೋದೇ ಇಲ್ಲ, ಸೀಸ್ ಫೈರ್ ಬೇಕಾಗಿಲ್ಲ ಅಂತ ಹೇಳಿ ಪ್ಯಾಲೆಸ್ತೀನಿನ ಆ ಗಾಜಾ ಪಟ್ಟಿಯಲ್ಲಿರುವಂತಹ ಸಾಕಷ್ಟು ಮಕ್ಕಳು, ಮಹಿಳೆಯರು ಸೇರಿದಂತೆ 40,000ಕ್ಕೂ ಹೆಚ್ಚು ಜನನ ಕೊಂದಾಗಿದೆ. ಈಗ ಇನ್ನೊಂದಷ್ಟು ಹೆಚ್ಚು ಜನರನ್ನು ಕೊಲ್ಲೋದಕ್ಕೆ ಅದೇ ಮನಸ್ಥಿತಿಯ, ಮತ್ತಷ್ಟು ಕ್ರೂರ ಮನಸ್ಥಿತಿಯ ಡೊನಾಲ್ಡ್ ಟ್ರಂಪ್ ಆಗಿದೆ ಅಮೇರಿಕ ಅಧ್ಯಕ್ಷನಾಗಿ. ಆತ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ, ನೆತನ್ಯಾಹು ಮಾಡೋ ಕೆಲಸಗಳನ್ನು ಬೈಡೆನ್ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇಲ್ಲ, ಅವರ ನೆತನ್ಯಾಹು ಕ್ರಮಗಳಿಗೆ ಅಡ್ಡಿಯಾಗಿ ಬೈಡೆನ್ ಇದ್ದಾರೆ, ಈಗ ನಾನು ಬಂದಿದ್ದೀನಿ ನೆತನ್ಯಾಹುಗೆ ಫ್ರೀ ಹ್ಯಾಂಡ್ ಕೊಡ್ತೀನಿ ಅಂತ ಟ್ರಂಪ್ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಅರ್ಥ, ನೆತನ್ಯಾಹು ಕೊಲ್ಲುತ್ತಾ ಇರೋದಕ್ಕೆ ಒಂದು ಕಡಿವಾಣವನ್ನು ಹಾಕುವಂತಹ ಪ್ರಯತ್ನ ಬೈಡೆನ್ ಕಡೆಯಿಂದ ನಡೀತಾ ಇದೆ, ನೆತನ್ಯಾಹು ಕಡೆಯಿಂದ ಕಡಿಮೆ ಕೊಲೆಗಳಾಗ್ತಾ ಇದೆ, ಇನ್ನೂ ಹೆಚ್ಚಿನ ಕೊಲೆಗಳಾಗೋದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಟ್ರಂಪ್ ವಾದ ಅಥವಾ ಹೇಳಿಕೆಯನ್ನು ನಾವು ನೋಡಬೇಕಾಗತ್ತೆ. ಸೊ ಏನೇ ಆಗಿರಲಿ, ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ಓಡಾಡ್ತಿದ್ದಂತಹ ನೆತನ್ಯಾಹು ಹೆದರಿ ಜೀವ ಭಯದಲ್ಲಿ ಬಂಕರ್ನಲ್ಲಿ ಬಚ್ಚಿಟ್ಕೊಂಡಿರೋದಂತೂ ಈಗಿನ ವಾಸ್ತವ. ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.